ಬಸವನ ಬಾಗೇವಾಡಿ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನಗೊಳಿಸಿದ್ದ ವಕೀಲ ಕಿಶೋರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು. ಈ ಕುರಿತು ಬಸವನ ಬಾಗೇವಾಡಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಮಾನ್ಯ ತಾಲೂಕು ಗ್ರೇಡ್ 2ರ ತಹಶೀಲ್ದಾರ್ ಎಚ್.ಎಸ್. ಅರಿಕೇರಿ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘಟನೆಗಳ ಜಿಲ್ಲಾ ಹಾಗೂ ತಾಲೂಕು ಸಂಚಾಲಕರು ಮಾತನಾಡಿ ನ್ಯಾಯಾಂಗದ ಗೌರವವನ್ನು ಕಾಪಾಡಲು ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಭಾಗವಹಿಸಿದರು. ಮಲ್ಲಿಕಾರ್ಜುನ ಅನ್ನುವಂತ ಒಬ್ಬ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಇಲ್ಲದೆ ಅವಮಾನ ಮಾಡಿದ. ಎಲ್ಲಿ ನೋಡ್ತಿರಲ್ಲಿ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಮೂರ್ತಿಗಳ ಮೇಲೆ ಕಲ್ಲು ತೂರಾಟ, ದಲಿತರ ಮೇಲೆ ದೌರ್ಜನ್ಯ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಕೊಟ್ರ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಅನ್ನುವಂತ ತತ್ವವನ್ನ ಮಣಿಯುತ್ತಾ ಇವತ್ತಿನ ದಿನ ನನ್ನ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ನಡೆಯುವಂಥ ಕೃತ್ಯವನ್ನು ನಮ್ಮ ದೇಶದಲ್ಲಿ ನಡೆದಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂದ್ರೆ ಇಡೀ ನಮ್ಮ ದೇಶಕ್ಕೆ ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಯಾವಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮಗೆ ನ್ಯಾಯ ಸಿಗಲಾರದ ಸಮಯದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಅಲ್ಲಿ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗತೈತಿ. ಅಂಥ ವಕೀಲರ ಅಂಥ ಜಡ್ಜ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಬ್ಬ ದುಷ್ಟ ವಕೀಲರಾದಂಥ ಅವರು ರಾಕೇಶ್ ಅವರು ನಮ್ಮ ಜಡ್ಜ್ ಮೇಲೆ ತಮ್ಮ ಮನೆಯಲ್ಲಿ ಬಿಡಕ್ಕೆ ಒಂದು ಚಪ್ಪಲ್ ಮನೆಯಲ್ಲಿ ಬಿಡಕ್ಕೆ ಕೂಡ ನಾವು ಅಸಹ್ಯ ಪಡ್ತೇವೆ. ಕಾಲಿಗೆ ಹಾಕೋ ಚಪ್ಪಲ್ಲ ಅದನ್ನು ಅವರು ಒಬ್ಬ ನಮ್ಮ ದೇಶದ ದೊಡ್ಡ ಪ್ರಜೆಯ ಮೇಲೆ ಇವತ್ತಿನ ದಿನ ಬೂಟನ್ನು ಎಸೆದಿದ್ದಾರೆ ಅಂತಾರೆ. ಇವತ್ತಿನ ಹೆಸರು ಕೂಡ ಜಾತಿವಾದಿಯಾದ ಮನುವಾದಿಗಳನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ಶೂ ಎಸೆದು ಅವಮಾನಿಸಿರುವ ವಕೀಲನ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ಒದಗಿಸಬೇಕು ಹಾಗೂ ಕೇಂದ್ರ ಸರ್ಕಾರವು ವಕೀಲನ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ಸ್ವಯಂವಾಗಿ ದಾಖಲಿಸಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಭಾರತ ಸಂವಿಧಾನದ ನ್ಯಾಯಮೂರ್ತಿಗಳು ನ್ಯಾಯಾಲಯಕ್ಕೆ ಅವಮಾನಿಸುವ ವ್ಯಕ್ತಿಗಳಿಗೆ ದೇಶದ್ರೋಹದ ಪ್ರಕರಣವನ್ನು ಕಡ್ಡಾಯವಾಗಿ ದಾಖಲಿಸಲು ಕೇಂದ್ರ ಸರ್ಕಾರ ಹೊಸ ಕಾನೂನು ರೂಪಿಸಬೇಕು ಹಾಗೂ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ.ಆರ್. ಗವಾಯಿ ಅವರು ದಲಿತರು ಎನ್ನುವ ಕಾರಣಕ್ಕೆ ವ್ಯವಸ್ಥಿತ ಸಂಚಿನಿಂದ ಈ ರೀತಿ